ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಶೀಯ ವಿದೇಶಿ ಕನ್ನಡ ವ್ಲಾಗ್. ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಎಂಕರೇಜ್ ಮಾಡಿದಂಗಾಗುತ್ತೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಬೆಸ್ಲಿಕಾ ಸ್ಯಾಕ್ರೆಡ್. ಬೆಸ್ಲಿಕಾ ಅಂತ ಹೇಳಿದ್ರೆ ಚರ್ಚ್ ಅಂತ. ಈ ಶೋ ಪೀಸಸ್ ಎಷ್ಟು ಚೆನ್ನಾಗಿತ್ತಂದರೆ, ಈ ಶೋ ಪೀಸ್ನ ಮಾಡ್ತಾ ಇದ್ದಿದ್ದು ಇವರೇನೆ. ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ, ಒಂದು ಆರ್ಟಿಕಲ್ಗೆ ಸಿಂಗಲ್ ವುಡ್ ಪೀಸ್ನಲ್ಲಿ ಮಾಡ್ತಾಯಿದ್ರು. ಯಾವುದೇ ಥರದ ಅಟ್ಯಾಚ್ಮೆಂಟ್ ಆಗಲಿ ಗ್ಲೂ ಆಗಲಿ ಆ ಥರ ಏನೂ ಯೂಸ್ ಮಾಡ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು. ನೀವೇನಿದು ನೋಡ್ತಾ ಇದ್ದೀರಾ, ಇದು ಕ್ಯಾಂಡಿ ಮತ್ತು ಗಮ್ಮಿಸ್ದು ಶಾಪ್. ಇದು ಥೀಮ್ ಬಂದು ಜಾಕ್ ಸ್ಪ್ಯಾರೋ ಥೀಮಲ್ಲಿ ಇಟ್ಟಿದ್ರು. ಸೊ ಜಸ್ಟ್ ಥೀಮ್ ಚೆನ್ನಾಗಿತ್ತು ಅಂತ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಎಷ್ಟು ವೆರೈಟೀಸ್ ಗಮ್ಮೀಸ್ ಮತ್ತು ಕ್ಯಾಂಡೀಸ್ ಇತ್ತು ಅಂದರೆ ಆಲ್ಮೋಸ್ಟ್ 70+ ಇತ್ತು ಅಂತ ಅಂದ್ಕೊತೀನಿ. ಮಕ್ಕಳು ತೊಗೊಂಡ್ರು, ಟೇಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಒಳಗಡೆ ಇದ್ದಿದ್ದು ಥೀಮೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನಾವು ಥೀಮ್ ಎಂಜಾಯ್ ಮಾಡಿದ್ವಿ, ಮಕ್ಕಳು ಗಮ್ಮೀಸ್ ತೊಗೊಂಡು ಅವ್ರು ಅದನ್ನು ಎಂಜಾಯ್ ಮಾಡಿದ್ರು. ಅಮೋರಿನಾ ಬಂದು ಒಂದು ಐಸ್ ಕ್ರೀಮ್ ಶಾಪ್. ಪ್ಯಾರಿಸಲ್ಲಿ ಇದು ತುಂಬಾ ಫೇಮಸ್. ಇಲ್ಲಿ ರೋಸ್ ಪೆಟಲ್ಸ್ ಥರ ಐಸ್ ಕ್ರೀಮ್ ಮಾಡಿಕೊಡ್ತಾರೆ. ನಿಮಗೆ ಗೊತ್ತು, ಯಾವುದೇ ಟೂರಿಸ್ಟ್ ಪ್ಲೇಸಸ್ಗೆ ಹೋಗಿ ಈ ಥರ ಒಂದು ಶಾಪ್ಸ್ ಇರುತ್ತೆ, ಮೆಮೊರಿಗೆ ಏನಾದ್ರು ಒಂದು ಸ್ಮಾಲ್ ಥಿಂಗ್ಸ್ ಬೈ ಮಾಡೋಕ್ಕೆ. ಡಿಸ್ಟರ್ಬ್ ಮಾಡಬಾರ್ದು. ನಾವಿವಾಗ ಬೆಸ್ಲಿಕಾ ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ಬೆಸ್ಲಿಕಾ ಮೇಲ್ಗಡೆ ಹೋಗಲಿಕ್ಕೆ 2 ವೇ ಇದೆ. ಒಂದು ನಡ್ಕೊಂಡು ಹೋಗ್ಬೋದು, ಇನ್ನೊಂದು ಸೈಡಲ್ಲಿ ಕೇಬಲ್ ಕಾರ್ ಫೆಸಿಲಿಟಿ ಇದೆ. ಆ ಕೇಬಲ್ ಕಾರ್ ಫೆಸಿಲಿಟಿ ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟದು ಟಿಕೆಟ್ ಏನು ತೊಗೊಂಡಿರ್ತೀವಿ ಆ ಟಿಕೆಟ್ ಯೂಸ್ ಮಾಡಿಕೊಂಡು ನಾವು ಮೇಲ್ಗಡೆ ಹೋಗ್ಬೋದು. ಇವತ್ತು ವೆದರ್ ತುಂಬ ಚೆನ್ನಾಗಿರೋದ್ರಿಂದ ಮತ್ತು ಕ್ರೌಡೂ ತುಂಬ ಆಯಿತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನಡ್ಕೊಂಡೇ ಬೆಸ್ಲಿಕಾ ಹತ್ರ ಹೋಗ್ತಾ ಇದ್ದೀವಿ.
ಏನಕ್ಕೆ ಇಲ್ಲಿ ಇಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ಅಂತ ಅನ್ಕೊತಿರ್ಬೋದಲ್ವ ನೀವು. ಪ್ಯಾರಿಸಿಂದ ಈ ಬೆಸ್ಲಿಕಾ ಬಂದು 200 ಮೀಟರ್ಸ್ ಹೈಟಲ್ಲಿದೆ. ಸೊ ಇಲ್ಲಿಂದ ಪ್ಯಾರಿಸ್ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಆ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇರ್ತಾರೆ. ಜೊತೆಗೆ ಸ್ಟ್ರೀಟ್ ಆರ್ಟಿಸ್ಟ್ ತುಂಬ ಇರೋದ್ರಿಂದ ಎಲ್ಲ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇರ್ತಾರೆ. ಮೇಲ್ಗಡೆ ಹತ್ತು ಬರೋ ಅಷ್ಟರೊಳಗೆ ಸುಸ್ತಾಗಿ ಹೊಟ್ಟೆಲ್ಲ ಹಶ್ವಾಗೋಯ್ತು. ಕುತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಬೆಸ್ಲಿಕಾ ಒಳಗಡೆ ಹೋಗಲಿಕ್ಕೆ ಕ್ಯೂ ನಿಂತ್ಕೊಂಡ್ವಿ. ಇದು ಕಂಪ್ಲೀಟ್ ಬೆಸ್ಲಿಕಾದು ಸ್ಕೇಲ್ ಮಾಡೆಲ್.
ಬೆಸ್ಲಿಕಾ ಸ್ಯಾಕ್ರೆಕೋರ್ದು ವಿಡಿಯೋ ಇನ್ನೂ ಇದೆ. ಒಂದೇ ವಿಡಿಯೋನಲ್ಲಿ ಎಲ್ಲ ಹಾಕ್ಬಿಟ್ರೆ ವಿಡಿಯೋ ತುಂಬ ಲೆಂತಿ ಅನಿಸುತ್ತೆ, ನೋಡ್ಲಿಕ್ಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಪಾರ್ಟ್ 1ನಲ್ಲಿ ಬೆಸ್ಲಿಕಾ ಒಳಗಡೆ ಏನಿದೆ ನೀವು ಅಷ್ಟನ್ನು ಮಾತ್ರ ನೋಡಿರ್ತೀರ. ಪಾರ್ಟ್ 2 ವಿಡಿಯೋನಲ್ಲಿ ಬೆಸ್ಲಿಕಾ ಸುತ್ತಮುತ್ತ ಲೈವ್ ಪೇಂಟಿಂಗ್ ಸ್ಕೆಚಸ್ ಎಲ್ಲ ಮಾಡ್ತಾ ಇರ್ತಾರೆ, ನಾವು ಅದನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.